ಸರ್, ನೋಡಿ ನಾನೀಗಾಗಲೇ ಹೇಳುತ್ತಾ ಇದ್ದೆ, ಮಹತ್ವದ ಬಗ್ಗೆ ಆರಂಭದಲ್ಲಿ ಮಾತಾಡ್ಕೊಂಡು ಹೋಗೋಣ. ಮಹಾಲಯ ಅಮಾವಾಸ್ಯೆ ಮಹತ್ವವನ್ನು ತಿಳಿಸೋದಾದರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದಾಗ ನಮಗೆ ವಿಶೇಷವಾದ ಅಮಾವಾಸ್ಯೆ. ಪ್ರತಿಯೊಂದು ಅಮಾವಾಸ್ಯೆಗೂ ಕೂಡ, ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನಮಾನಗಳಿದೆ. ಅದರಲ್ಲಿ ಈ ಒಂದು ಭಾದ್ರಪದದ ಹುಣ್ಣಿಮೆಯಿಂದ ಈ ಮಹಾಲಯ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ, 15 ದಿನಗಳ ಕಾಲ ಈ ಒಂದು ಪಕ್ಷವನ್ನು ಪಿತೃಪಕ್ಷ ಅಂತ ಕರಿತೀವಿ. ಈ ಪಿತೃಪಕ್ಷದಲ್ಲಿ ಪಿತೃತರ್ಪಣ ಬಹಳ ವಿಶೇಷವಾದದ್ದು. ನಮ್ಮ ಪುರಾಣಗಳು ಏನು ಹೇಳುತ್ತವೆ ಅಂದರೆ, ನೀವು ಒಂದು ಪೂಜಾ ಕೈಂಕರ್ಯವನ್ನು ಮಾಡುವುದು ಖಂಡಿತ ಸೂಕ್ತ, ಅದರಿಂದ ಫಲಗಳನ್ನು ಪಡಿತೀರಾ. ಆದರೆ 1000 ಪೂಜೆಗಳನ್ನು ಮಾಡಿ ಪಿತೃಕಾರ್ಯವನ್ನು, ಪಿತೃತರ್ಪಣವನ್ನು ಮರೆತದ್ದೇ ಆದರೆ, ಪಿತೃಗಳಿಗೆ ನೀವು ಗೌರವವನ್ನು ಸಮರ್ಪಣೆ ಮಾಡದೆ, ಅವರಿಗೆ ತರ್ಪಣಾದಿಗಳನ್ನು, ಪಿಂಡ ಪ್ರದಾನವನ್ನು ಮಾಡದೇ ಇದ್ದರೆ ನೀವು ಮಾಡಿದಂಥ ಎಲ್ಲ ಪೂಜೆಗಳು ವ್ಯರ್ಥ ಅಂತ ಹೇಳ್ತಾರೆ. ಇದು ನಮ್ಮ ಸಾರ. ಆದ್ದರಿಂದ ನಾವು ಏನು ಹೇಳ್ತೀವಿ ಅಂದರೆ, ಸಾಮಾನ್ಯ ಎಲ್ಲ ಅಮಾವಾಸ್ಯೆಗಳು ತರ್ಪಣಾದಿಗಳನ್ನ ಕೊಡ್ಬೋದು ಪಿತೃಗಳಿಗೆ ಅಂತಿದೆ. ಈ ಸತಿದ ವಿಶೇಷವೇನು? ಈ ಸಾರಿ ವಿಶೇಷವಾಗಿ ಗ್ರಹಣ ಸಹಿತವಾಗಿ, ಸೂರ್ಯಗ್ರಹಣ ಸಹಿತವಾಗಿ ಈ ಒಂದು ಪಿತೃ ಅಮಾವಾಸ್ಯೆ ಬಂದಿದೆ. ನಮಗೆ ಗೋಚಾರ ಇಲ್ಲ. ಈಗ ಒಂದು ಪ್ರಕಾರವಾಗಿ ನಮ್ಮ ಭಾರತಕ್ಕೆ ಗೋಚಾರವಿಲ್ಲ. ಅಂಟಾರ್ಟಿಕಾ, ಐಸ್ಲ್ಯಾಂಡ್, ಫ್ರೆಂಚ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಇಷ್ಟು ದೇಶಗಳಿಗೆ ಇದು ಗೋಚಾರ ಆಗ್ತಾಯಿದೆ ಅಂತ. ಆದರೂ ಕೂಡ ನಮಗೆ ಭಾರತದ ಮೇಲೆ ಅದರ ಛಾಯೆ ಅಂತೂ ಇದ್ದೇ ಇದೆ. ನಾವು ಪ್ರಪಂಚದಲ್ಲಿ ನಾವು ಕೂಡ ವಾಸವಾಗಿದ್ದೇವಲ್ವಾ. ಭೂಮಿ ಮೇಲೆ, ಭೂಮಿ ಅನ್ನೋದನ್ನು ಎಲ್ಲ ಗ್ರಹಗಳ ಸುತ್ತ ಇರುವಂತಹ ಒಂದು ವಾಸಸ್ಥಾನ ಆದ್ದರಿಂದ ಅಲ್ಲಿ ನಾವು ಕೂಡ ವಾಸಿಗಳೇ. ಆದ್ದರಿಂದ ನಮ್ಮ ಭೂಮಿಯ ಮೇಲೆ ಕೂಡ ಈ ಒಂದು ಎಲ್ಲ ಗ್ರಹಗಳ ಎಫೆಕ್ಟ್ ಇದ್ದೇ ಇರುತ್ತೆ. ನಿಜ. ಅದೇ ರೀತಿ ಈ ದಿನ ನಡೀತಾ ಇರುವಂಥ ಸೂರ್ಯಗ್ರಹಣದ ಒಂದು ಪಾರ್ಶ್ವ ಬೇರೆ ಕಡೆ ನಡೀತಾ ಇದ್ರೂ ಕೂಡ ನಮ್ಮ ಭಾರತದಲ್ಲೂ ಕೂಡ ಅದರ ಒಂದು ಛಾಯೆ ಇದ್ದೇ ಇರುತ್ತೆ. ಆಚರಣೆ ಇಲ್ಲ. ಸೂತಕ ಅಂತ ಹೇಳ್ತೀವಿ, ಗ್ರಹಣ ಸೂತಕ ಅಂತ ಹೇಳ್ತೀವಿ. ಗ್ರಹಣ ಸೂತಕವಿಲ್ಲ, ಆಚರಣೆಗಳಿಲ್ಲ. ಆದರೆ ಜಪಸಿದ್ಧಿ, ತಪಸಿದ್ಧಿ, ಪೂಜೆ, ಪುರಸ್ಕಾರ, ಅದಕ್ಕಾಗಬೇಕಾದಂತಹ ಎಲ್ಲವನ್ನೂ ಮಾಡಬಹುದು ಅಂತ ನಮ್ಮ ಒಂದು ಪುರಾಣ ಹೇಳುತ್ತೆ. ಜೊತೆಗೆ ಈ ದಿನ ವಿಶೇಷವಾದ ಅಮಾವಾಸ್ಯೆ. ಯಾಕಂದರೆ ನೀವು ಹೇಳ್ತಾ ಇದ್ದೀರಿ ಅಮಾವಾಸ್ಯೆ ಅಂದರೆ ನೆಗೆಟಿವ್ ಎನರ್ಜಿ ಅಂತ. ಖಂಡಿತ ಅಲ್ಲಿ ಚಂದ್ರ ಅಸ್ತಂಗತನಾಗಿರ್ತಾನೆ, ಸಂಪೂರ್ಣವಾಗಿ ಝೀರೋ ಇರುವಂಥದ್ದೇ ಚಂದ್ರ. ಈ ದಿನ ಗ್ರಹಣ ಅಂದ್ರೇನು? ಸೈನ್ಸ್ ಏನು ಹೇಳುತ್ತೆ? ಸೂರ್ಯ, ಚಂದ್ರ, ಭೂಮಿ ಒಂದೇ ಪಥದಲ್ಲಿ ಬಂದರೆ ಅದು ನಡೆಯೋದೇ ಆ ಒಂದು ಸೂರ್ಯಗ್ರಹಣ ಅಂತ. ಅದೇ ರೀತಿ ನಾವೇನು ಹೇಳ್ತೀವಿ, ಈ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ. ಕೇತು ಸೂರ್ಯನನ್ನು ಬಾಧಿಸಲಿದ್ದಾನೆ. ಕಳೆದ ಬಾರಿ ಮಾತಾಡಬೇಕಾದ್ರೂ ನಾವು ಅದನ್ನು ವೃತ್ತಾಂತವಾಗಿ ಹೇಳಿದ್ದು. ಆ ಕೇತು ಈಗ ಸೂರ್ಯನನ್ನು ಬಾಧಿಸಲಿದ್ದಾನೆ. ಸೂರ್ಯನನ್ನು ನಾವು ಕಾಪಾಡಿಕೊಳ್ಳಬೇಕು. ಸೂರ್ಯ ಅಂದರೆ ನಮ್ಮ ಜಗತ್ತು, ಸೂರ್ಯ ಅಂದರೆ ಜಗತ್ತಿಗೆ ತಂದೆ. ಅವರನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಅವನನ್ನು ಸ್ಮರಿಸಬೇಕು. ಸೂರ್ಯ ಅಂದರೆ ಯಾರು ಸರ್? ಪಿತೃ, ಜಗತ್ತಿಗೆ ತಂದೆ, ಪಿತೃಕಾರಕ, ಆತ್ಮಕಾರಕ. ಆದ್ದರಿಂದ ಆತನನ್ನು ನಾವು ಆರಾಧಿಸಬೇಕು. ಆತನಿಗೆ ಸಂಬಂಧಪಟ್ಟ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು. ಈ ದಿನ ನಡೆಯುವಂತಹ ಗ್ರಹಣ ಸಮಯದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳು ಇವನ್ನೆಲ್ಲ ನಾವು ಮಾಡ್ಬೋದು. ಅದ್ರ ಜೊತೆಯಲ್ಲಿ ತರ್ಪಣಗಳು ನೋಡಿ, ಹೇಳಿದು ಅಲ್ಲಿ ನಡೀತಾ ಇದೆ ಅಂತೆಲ್ಲ ಏನು ಬೇಡ. ಇಲ್ಲಿ ವಿಶೇಷವಾಗಿ ಈ ದಿನ ಗ್ರಹಣ ಸಮಯದಲ್ಲಿ ನಾವು ಕೊಟ್ಟಂಥ ತರ್ಪಣಾದಿಗಳು, ಪಿಂಡ ಪ್ರದಾನಗಳು, ಪಿತೃ ಕಾರ್ಯಗಳು, ಯಾಗ ಯಜ್ಞಗಳು 1000 ಪಟ್ಟು ಸಮ ಅಂತ, 1000 ಪಟ್ಟಿಗಿಂತ ಹೆಚ್ಚು ಅಂತ. ಆದ್ದರಿಂದ ಆ ಕೆಲಸವನ್ನೆಲ್ಲ ನಾವು ಈ ಸಮಯದಲ್ಲಿ ಮಾಡ್ಬೋದು ಅಂತ ಹೇಳ್ತೀವಿ.